ನಮಸ್ಕಾರ ಸ್ನೇಹಿತರೆ, ಬನ್ನಿ ಸಬ್ಸ್ಕ್ರೈಬ್ ನಾವು ಇನ್ಸ್ಟಂಟಾಗಿ ಈ ಪ್ಯಾನ್ ಕಾರ್ಡನ್ನು ಯಾವ ರೀತಿಯಾಗಿ ಪಡೆದುಕೊಳ್ಳೋದನ್ನು ತಿಳಿದುಕೊಳ್ಳೋಣ. ಮೊದಲನೇದಾಗಿ ಕ್ರೋಮ್ಗೆ ಹೋಗಿ ಇ ಫಿಲ್ಲಿಂಗ್ ಎಂದು ಟೈಪ್ ಮಾಡಬೇಕು. ಇ ಫಿಲ್ಲಿಂಗ್ ಎಂದು ಟೈಪ್ ಮಾಡಿ ಸರ್ಚ್ ಬಟನ್ ಒತ್ತಿದಾಗ ಈ ರೀತಿಯ ಒಂದು ನಮಗೆ ಹೋಮ್ ಪೇಜ್ ಬರುತ್ತೆ. ಇ ಫಿಲ್ಲಿಂಗ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫಾರ್ಮ್ ಆ್ಯಂಡ್ ಅದರ್ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಹೋಮ್ ಪೇಜ್ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡಿದಾಗ ನಂತರ ನಾವು ಈ ರೀತಿಯ ಒಂದು ನೆಕ್ಸ್ಟ್ ಪೇಜನ್ನು ಬರುತ್ತೆ. ಇಲ್ಲಿ ಕ್ವಿಕ್ ಲಿಂಕ್ಸ್ ಅಂತ ಇರುತ್ತೆ. ಇಲ್ಲಿ ಕ್ವಿಕ್ ಲಿಂಕ್ಸ್ ಇದ್ದಾವೆ. ಇದರಲ್ಲಿ ಎರಡನೇ ಆಪ್ಷನ್ನು ಇನ್ಸ್ಟಂಟ್ ಇ ಪ್ಯಾನ್ ಅಂತಿದೆ. ಇನ್ಸ್ಟಂಟ್ ಇ ಪ್ಯಾನ್ ಮೇಲೆ ನಾವೇನು ಒತ್ತಿದಾಗ ಮುಂದಿನ ಪೇಜು ಈ ರೀತಿಯಾಗಿ ನಮಗೆ ಓಪನ್ ಆಗುತ್ತೆ. ಇಲ್ಲಿ ಇನ್ಸ್ಟಂಟ್ ಇ ಪ್ಯಾನ್ ಮುಂದಿನ ಪೇಜ್ನಲ್ಲಿ ಗೆಟ್ ಎ ನ್ಯೂ ಇ ಪ್ಯಾನ್ ಅಂತ ಇರುತ್ತೆ. ಇದನ್ನು ನಾವು ನೋಡಬೇಕು. ಇದ್ರ ಮೇಲೆ ಒತ್ತಬೇಕು. ಗೆಟ್ ಎ ನ್ಯೂ ಇ ಪ್ಯಾನ್ ಅಂತಿದೆ. ಇದ್ರ ಮೇಲೆ ಒತ್ತಿದಾಗ ನಮಗೆ ನೆಕ್ಸ್ಟ್ ಈ ಥರ ಒಂದು ಪೇಜ್ ಬರುತ್ತೆ. ಇಲ್ಲಿ ಗೆಟ್ ನ್ಯೂ ಇ ಪ್ಯಾನ್ ಇದನ್ನ 4 ಹಂತದಲ್ಲಿ ಪಡ್ಕೊಳ್ತೀವಿ ಅಂತ ತೋರಿಸ್ತಾ ಇದೆ. 4 ಹಂತಗಳಿದ್ದಾವೆ. ಅದರಲ್ಲಿ ನಿಮ್ಮ 12 ಡಿಜಿಟ್ನ ಆಧಾರ್ ನಂಬರನ್ನು ಹಾಕಬೇಕು. ಹಾಕಿದಾಗೆ ಇಲ್ಲಿ ನಿಮಗೆ 12 ಡಿಜಿಟ್ ನಂಬರ್ ಹಾಕಿದ ಮೇಲೆ ಇನ್ಸ್ಟ್ರಕ್ಷನ್ಸ್ ಅದು ಓದ್ಕೊಂಡು ಐ ರೀಡ್ ದ ಕಾಂಟೆಸ್ಟ್ ಟರ್ಮ್ಸ್ ಆ್ಯಂಡ್ ಅಗ್ರಿ ಟು ಪ್ರೊಸೀಡ್ ಫರ್ದರ್ ಅಂತಿದೆ. ಅದ್ರ ಮೇಲೆ ಕ್ಲಿಕ್ಕನ್ನು ಮಾಡಬೇಕು. ಕ್ಲಿಕ್ ಮಾಡಿದ ಮೇಲೆ ನಿಮಗೆ ನೆಕ್ಸ್ಟ್ ಈ ರೀತಿ ಜನರೇಟ್ ಆಧಾರ್ OTP ಬರುತ್ತೆ. ಇಲ್ಲಿ ನಿಮ್ಮ ಮೊಬೈಲ್ ಸಂಖ್ಯೆಗೆ ಆಧಾರ್ ನಂಬರನ್ನು ಬರುತ್ತೆ. ಇಲ್ಲಿ OTP ಆಗಿ ಬರುತ್ತೆ. ಆ OTPಯನ್ನು ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. OTPಯನ್ನು ಎಂಟ್ರಿ ಮಾಡಿದ ನಂತರ ನಿಮಗೆ ಯಾವ ರೀತಿಯ OTP ಬಂದಿರುತ್ತೆ ಅದನ್ನು ನೀಟಾಗಿ ಏನು ಮಾಡಬೇಕು, ಎಂಟ್ರಿ ಮಾಡಬೇಕಾಗುತ್ತೆ. ಇಲ್ಲಿ ಎಂಟ್ರಿ ಮಾಡಿದ ತಕ್ಷಣ ಕೆಳಗಡೆ ಐ ಅಗ್ರಿ ಬಟನ್ ಇದೆ. ಆ ಅಗ್ರಿ ಬಟನನ್ನು ಒತ್ತಿದ ಮೇಲೆ ಓಕೆ ಒತ್ತಿದರೆ ನಿಮಗೆ ಈ ರೀತಿಯ ಒಂದು ಯುವರ್ ರಿಕ್ವೆಸ್ಟ್ ಫಾರ್ ಇ ಪ್ಯಾನ್ ಹ್ಯಾಸ್ ಬಿನ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಏನು ಬರುತ್ತೆ. ನೀವು ನೆಕ್ಸ್ಟ್ ಅದನ್ನ ಇಲ್ಲಿ ಅಕ್ನಾಲಜ್ಮೆಂಟ್ ನಂಬರ್ ಕೂಡ ಬರುತ್ತೆ. ಅದನ್ನ ಬರೆದಿಟ್ಕೊಂಡು ಅಥವಾ ಸ್ಕ್ರೀನ್ಶಾಟನ್ನು ಅದು ತೆಗೆದುಕೊಂಡು ಲಾಗಿನ್ಗೆ ಹೋಗಿ ನೀವು ಈ ಪ್ಯಾನ್ ಕಾರ್ಡನ್ನು ಪಡೆದುಕೊಳ್ಬೋದು. ಹಾಗೆಯೇ ಅದರ ಸ್ಟೇಟಸನ್ನು ನೀವು ತಿಳಿಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. Thank you. Please subscribe and share my channel.